ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ.ಕೆ. ರಾಮ್ ಪ್ರವೀಣ್. ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾತಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರೈ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೇಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತು ನಿರಾಮಯಂ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ನಮ್ಮ ದೇಹದಲ್ಲಿ ಯೂರಿಕ್ ಆ್ಯಸಿಡ್ ಈ ಅಂಶ ಜಾಸ್ತಿ ಆದರೆ ಏನೆಲ್ಲ ಆಗ್ತದೆ, ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಯೂರಿಕ್ ಆ್ಯಸಿಡ್ ಅನ್ನೋದು ಒಂದು ತ್ಯಾಜ್ಯ ಪದಾರ್ಥ. ಇದು ನಮ್ಮ ದೇಹದಿಂದ ಹೊರಗಡೆ ಹೋಗಬೇಕು, ಮೂತ್ರದ ಮುಖಾಂತರ ಹೊರಗಡೆ ಹೋಗಬೇಕು. ಯಾವಾಗ ಇದರ ಪ್ರಮಾಣ ಹೆಚ್ಚಾಗ್ತದೋ, ಇದು ದೇಹದಿಂದ ಹೊರಗಡೆ ಹೋಗೋದಿಲ್ವೋ ಅಂಥ ಒಂದು ಸಂದರ್ಭದಲ್ಲಿ ರಕ್ತದ ಜೊತೆ ಸೇರಿಕೊಂಡು ಹಲವಾರು ಸಮಸ್ಯೆಗಳನ್ನ ಇದು ಉಂಟು ಮಾಡ್ತದೆ. ಪ್ರಮುಖವಾಗಿ ಗೌಟಿ ಆರ್ಥರೈಟಿಸ್ ಅಂತ ಹೇಳ್ತಾರೆ, ಜಾಯಿಂಟ್ಸ್ ಪೇಯ್ನ್ ಬರ್ತಕ್ಕಂಥದ್ದು, ಕಾಲು ಬೆರಳುಗಳಲ್ಲಿ ನೋವು ಬರತಕ್ಕಂಥದ್ದು, ಉರಿ ಬರ್ತಕ್ಕಂಥದ್ದು, ಕಿಡ್ನಿ ಸ್ಟೋನ್ ಆಗ್ತಕ್ಕಂಥದ್ದು, ಈ ಎಲ್ಲ ಸಮಸ್ಯೆಗಳನ್ನ ಎದುರಿಸ್ತೀವಿ. ಇದಕ್ಕೆ ಪ್ರಮುಖವಾದ ಕಾರಣ ಏನು ಅಂತಂದರೆ ಅತಿಯಾದ ಒಂದು ಮಾಂಸಾಹಾರ ಸೇವನೆ, ಅತಿಯಾದ ಒಂದು ಮೀನು, ಈ ಒಂದು ಮಾಂಸಾಹಾರಗಳನ್ನ ಸಮುದ್ರದಲ್ಲಿರ್ತಕ್ಕಂತಹ ಸಿಗ್ತಕ್ಕಂತಹ ಪ್ರಾಣಿಗಳನ್ನ ಹೆಚ್ಚಾಗಿ ಸೇವನೆ ಮಾಡ್ತಕ್ಕಂತಹ ಒಂದು ಅಭ್ಯಾಸ ಇದ್ದರೆ, ಅತಿಯಾದ ಒಂದು ಧೂಮಪಾನ ಮದ್ಯಪಾನ ಮಾಡ್ತಾಯಿದ್ರೆ, ಹಾಗೂ ಸಿಹಿ ಪದಾರ್ಥಗಳನ್ನ ಹೆಚ್ಚು ಸೇವನೆ ಮಾಡೋದು, ಶುಗರ್ ಕ್ಯಾಂಡಿ ಇರ್ತಕ್ಕಂತಹ ಪದಾರ್ಥಗಳನ್ನ ಹೆಚ್ಚು ಸೇವನೆ ಮಾಡೋದು, ಕೂಲ್ ಡ್ರಿಂಕ್ಸ್ಗಳನ್ನ ಹೆಚ್ಚಾಗಿ ಸೇವನೆ ಮಾಡ್ತಾಯಿತ್ತು ಅಂದರೆ ಯೂರಿಕ್ ಆ್ಯಸಿಡ್ ಲೆವೆಲ್ ಜಾಸ್ತಿ ಆಗ್ತದೆ. ಯಾವಾಗ ಯೂರಿಕ್ ಆ್ಯಸಿಡ್ ಲೆವೆಲ್ ಜಾಸ್ತಿ ಆಗ್ತದೋ ಅದು ರಕ್ತದಲ್ಲಿ ಸೇರಿದಾಗ ಹಲವಾರು ಸಮಸ್ಯೆಗಳು ಉದ್ಭವ ಆಗ್ತದೆ. ಹಾಗಾದರೆ ಯೂರಿಕ್ ಆ್ಯಸಿಡ್ ಲೆವೆಲ್ ನಾರ್ಮಲ್ ಎಷ್ಟಿರಬೇಕು ಅಂತ ತಿಳ್ಕೊಳ್ಳೋಣ. ಗಂಡಸರಲ್ಲಿ ಇದು 3.4ರಿಂದ 7.0 ಇದು mg/dL ಇತ್ತು ಅಂದರೆ ಇದು ನಾರ್ಮಲ್ ಲೆವೆಲ್ಲು. ಅದೇ ರೀತಿ ಹೆಂಗಸರಲ್ಲಿ 2.4ರಿಂದ 6.0 mg/dL ಇತ್ತು ಅಂದರೆ ಇದು ನಾರ್ಮಲ್ ಅಂತ ಅರ್ಥ. ಇದು ಯಾವಾಗ ಹೆಚ್ಚಾಗ್ತದೋ ಹಲವಾರು ಸಮಸ್ಯೆಗಳು ಉದ್ಭವ ಆಗ್ತದೆ. ಹಾಗಾದರೆ ಇದಕ್ಕೆ ಪರಿಹಾರ ಏನು ಅಂತಂದರೆ ಆಹಾರದಲ್ಲಿ ಹಾಗೂ ಔಷಧಿಯಲ್ಲಿ ನಾವು ಇದನ್ನು ಪರಿಹಾರ ಕಂಡ್ಕೋಬೇಕಾಗ್ತದೆ. ಆಹಾರದಲ್ಲಿ ಶುಂಠಿ, ಅರಿಶಿಣ ಇವುಗಳನ್ನು ಹೆಚ್ಚಾಗಿ ಉಪಯೋಗಿಸಿ, ಹಾಗೂ ಔಷಧಿಯಲ್ಲಿ ತ್ರಿಫಲ, ಅಮೃತಬಳ್ಳಿ, ಬೇವು ಇವುಗಳನ್ನು ಉಪಯೋಗಿಸೋದ್ರಿಂದ, ಹಾಗಲಕಾಯಿ ಉಪಯೋಗಿಸೋದ್ರಿಂದ ನಾವು ಈ ಒಂದು ಸಮಸ್ಯೆಯಿಂದ ದೂರ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.